ವಾಲ್ಮೀಕಿಗಳ 7 ಕಾಂಡಗಳು ಸುಂದರನೇ. ಬಾಲಕಾಂಡ ಅದೇನು ಕೆಟ್ಟದಲ್ಲ, ತುಂಬ ಸುಂದರ. ಓದಿದರೆ ಇನ್ನಷ್ಟು ಓದಬೇಕು ಅಂತ ಕಾಣಿಸುವಂಥದ್ದು. ರಾಮಾಯಣ ಕಥೆ ನಮಗೆ ಗೊತ್ತಿದೆ, ಆದರೆ ಆ ಶ್ಲೋಕಗಳನ್ನು ಓದಿಕೊಂಡು ಹೋದರೆ ಇನ್ನಷ್ಟು ಓದಬೇಕು ಅನ್ನುವ ಲವಲವಿಕೆಯನ್ನು ಮೂಡಿಸುವಂಥದ್ದು. ಆದರೆ ಸುಂದರಕಾಂಡ ಅನ್ನುವ ಹೆಸರು ವಾಲ್ಮೀಕಿಗಳಿಂದ ಯಾವುದಕ್ಕೂ ನಾಮಕರಣ ಆಗಲಿಲ್ಲ. ಈ ಹನುಮಂತ ದೇವರ ಕಥೆಗೆ ಸುಂದರಕಾಂಡ ಅಂತ ಹೆಸರು. ಅದು ಯಾಕೆ ಅಂತಂದರೆ ಆ ಹನುಮಂತ ದೇವರ ಕಥೆನೇ ಸುಂದರ, ಹನುಮಂತ ದೇವರ ದೇಹನೇ ಸುಂದರ, ಹನುಮಂತ ದೇವರ ಒಳಗೂ ಸುಂದರ. ನಮ್ಮಲ್ಲಿ ಹೊರಗೆ ಸೌಂದರ್ಯ ಇರ್ತದೆ, ಒಳಗೆ ಕುರೂಪ ಇರ್ತದೆ, ಅಥವಾ ಒಳಗೆ ಸೌಂದರ್ಯ ಇರ್ತದೆ, ಹೊರಗೆ ಕುರೂಪ ಇರ್ತದೆ. ಒಳಗೂ ಹೊರಗೂ ಎರಡೂ ಕಡೆ ಸೌಂದರ್ಯವನ್ನು ಪಡೆದವರು ಹನುಮಂತ ದೇವರು. ಹನುಮ ತುಂಬ ಸುಂದರ. ಹನುಮಂತ ದೇವರ ಹೃದಯ, ಆ ಭಕ್ತಿ, ಜ್ಞಾನ, ಕರ್ತವ್ಯ ನಿಷ್ಠೆ, ಪರಾಕ್ರಮಾದಿಗಳು ಒಂದೊಂದು ಗುಣನೂ ಸುಂದರ. ಹಾಗಾಗಿ ಇದು ಸುಂದರಕಾಂಡ. ಸುಂದರರಾದ ಹನುಮಂತ ದೇವರ ಕಥೆಯನ್ನು ಸುಂದರವಾಗಿ ನಿರೂಪಣೆ ಮಾಡುವ ಈ ಕಾಂಡ ಸುಂದರಕಾಂಡ ಅಂತ. ಸುಂದರ ಅಂದರೆ ಇನ್ನೊಂದು ಅರ್ಥ ಇದೆ. ನಷ್ಟ ದ್ರವ್ಯಸ್ಯ ಲಾಭೋಹಿ ಸುಂದರಂ ಕೀರ್ತಿತಂ, ಸುಂದರಂ ಪರಿಕೀರ್ತಿತಂ ಅಂತ. ನಾವು ಒಂದು ವಸ್ತುವನ್ನು ಕಳ್ಕೊಂಡ್ರೆ, ಯಾರೋ ಕದ್ದು ಹಿಡ್ಕೊಂಡು ಹೋಗಿದ್ರೆ, ಅದು ಮತ್ತೆ ವಾಪಸ್ ಬಂದರೆ ಅದಕ್ಕೆ ಸುಂದರ ಅಂತ ಕರೀತಾರೆ. ನಮ್ಮ ಮಗ ನಮ್ಮ ಮನೆಯಲ್ಲೇ ಇರ್ತಾನೆ, ಬೈತಲೇ ಇರ್ತೇವೆ, ನೀನು ಅಪ್ರಯೋಜಕ, ನೀನು ಕಿರಿಕಿರಿ ಮಾಡ್ತೀ, ನಿನಗೆ ಪ್ರೀತಿಯೇ ಇಲ್ಲ, ನೀನು ವೇಸ್ಟ್ ಅಂತ ಬೈತಾ ಇರ್ತೇವೆ. ಆ ಗಲಾಟೆ ಕೇಳಿ 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 ಹೇಳದೇನೆ ಹೋಗ್ತಾನೆ. ಕೊನೆಗೆ ನಾವು ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡ್ತೇವೆ, ಎಲ್ಲಿದ್ದರೂ ಬರಬೇಕು, ನನ್ನ ಮುದ್ದಿನ ಮಗ, ನಿನಗಿಂತ ನನಗೆ ದೊಡ್ಡದು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ. ಆಮೇಲೆ ಬರ್ತಾನೆ, ಏನು ಅವನಿಗೆ ಗೌರವ, ರೆಡ್ ಕಾರ್ಪೆಟ್ ಸ್ವಾಗತ ಅವನಿಗೆ ಮಾಡ್ತೇವೆ. ಅವನು ಮತ್ತೆ ಮುಟ್ಟಿದ್ದೆಲ್ಲ ಅವಂದೇ, ಅವನು ಏನು ಮಾಡಿದರೂ ಮಾತಾಡೋದಿಲ್ಲ. ನೋಡಿ, ಸುಂದರ ಯಾವಾಗ ಆಗ್ತಾನೆ ಹೇಳಿ? ಮೊದಲು ಮನೆಯಲ್ಲಿದ್ದಾಗ ಅಲ್ಲ, ಮೊದಲು ವೇಸ್ಟ್ ಆಗಿದ್ದ. ಈಗ ಒಬ್ಬ ಸಲ ಹೋಗಿ ಬಂದರೆ ಮತ್ತೆ ಅವನ ತಲೆ ಮೇಲಿಟ್ಟು ನಾವು ಮುದ್ದಾಡಿಸ್ತೇವೆ. ಕಳಕೊಂಡ ವಸ್ತು ಮತ್ತೆ ಸಿಕ್ಕಿದರೆ ಅದು ಸುಂದರ ಅಂತ. ಹಾಗಾಗಿ ಕಳೆದು ಹೋದ ಸೀತಾದೇವಿ ಕಾಣಿಸಿಕೊಳ್ಳುವುದು ಇದೇ ಸುಂದರಕಾಂಡದಲ್ಲಿ. ಅದಕ್ಕೆ ಸುಂದರ ಅಂತ ಹೇಳ್ತಾರೆ. ಸಂದರ್ಭ ಬಂದಾಗೆಲ್ಲ ಆ ಸೌಂದರ್ಯವನ್ನು ವಾಲ್ಮೀಕಿಗಳು ಚಿತ್ರಿಸಿದ್ದನ್ನು ನಾವು ನೋಡಬಹುದು. ಸೀತಾದೇವಿಯನ್ನು ರಾವಣ ಅಪಹಾರ ಮಾಡಿದ. ಸೀತಾದೇವಿ ಅಲ್ಲ, ಸೀತಾದೇವಿಯ ಒಂದು ಗೊಂಬೆಯನ್ನು ಹಿಡ್ಕೊಂಡು ಹೋದ ಅಂತ ದೊಡ್ಡ ಕತೆ. ಮುಂದೆ ಹೋಗೋಣ. ಸೀತಾದೇವಿಯನ್ನು ಅಪಹಾರ ಮಾಡಿ ರಾವಣ ಲಂಕೆಯಲ್ಲಿ ಇಟ್ಟ. ನಮಗೆ ಈ ಕತೆ ಗೊತ್ತಿದೆ. ಇದು ರಾಮಾಯಣದ ದೃಷ್ಟಿಯಲ್ಲಿ ಒಂದು ಕಥೆಯಾಗಿ ನಾವು ನೋಡಿದರೆ, ರಾಮದೇವರು ಲಕ್ಷ್ಮಣನ ಜೊತೆಗೆ ಹುಡುಕೊಂಡು ಹೋಗ್ತಾರೆ ಸೀತಾದೇವಿಯನ್ನು. ಕಿಷ್ಕಿಂಧೆಗೆ ಬರ್ತಾರೆ, ಸುಗ್ರೀವನ ಮುಂದೆ ಹೇಳ್ತಾರೆ. ಸುಗ್ರೀವನಿಗೂ ಒಂದು ಸಮಸ್ಯೆ ಇತ್ತು. ಅವನ ಹೆಂಡತಿಯನ್ನು ರುಮಾದೇವಿಯನ್ನು ವಾಲಿ ಬಲಾತ್ಕಾರ ಮಾಡಿದ್ದ. ವಾಲಿಯನ್ನು ನಿಗ್ರಹ ಮಾಡಿ, ವಾಲಿಯ ಭಯವನ್ನು ಪರಿಹಾರ ಮಾಡಿ, ವಾಲಿಯ ಅಧೀನದಲ್ಲಿದ್ದಂತಹ ರುಮೆಯನ್ನು ಸುಗ್ರೀವನಿಗೆ ಕೊಟ್ಟು ಅವನ ಜೀವನವನ್ನು ಸುಂದರವನ್ನಾಗಿ ದೇವರು ಮಾಡ್ತಾನೆ. ಸುಗ್ರೀವ ಕೊಟ್ಟ ಮಾತಿನಂತೆ ಕಪಿಗಳನ್ನೆಲ್ಲ ಕಳಿಸ್ತಾನೆ, 4 ದಿಕ್ಕಿಗೂ ಕಳಿಸ್ತಾನೆ. ಸೀತಾದೇವಿ ಇರುವುದು ದಕ್ಷಿಣ ದಿಕ್ಕಿನಲ್ಲಿ, ಲಂಕೆಯಲ್ಲಿ ಇರುವುದು. ಆದರೆ ಕಪಿಗಳನ್ನು 4 ದಿಕ್ಕಿಗೂ ಕಳಿಸಿದ್ದಾನೆ. ಕೆಲವರು ಉತ್ತರಕ್ಕೆ ಹೋದರು, ಬದರಿಗೆ. ಜೀವಮಾನದಲ್ಲಿ ಬದರಿ ಯಾತ್ರೆ ಮಾಡಿದವರಲ್ಲ. ರಾಮದೇವರು ಹೇಳಿದರು, ಒಂದು ಸಲ ಬದರಿಗೆ ಹೋಗಿ ಅಲಕನಂದಾದಲ್ಲಿ ಸ್ನಾನ ಮಾಡಿ ಅಂತ ಕಳಿಸಿಕೊಟ್ಟಿರಬೇಕು. ಕೆಲವರನ್ನು ಪಶ್ಚಿಮ ದಿಕ್ಕಿಗೆ, ಅಲ್ಲಿ ಸಂಗಮ ಇದೆ, ಸಮುದ್ರ ಸಂಗಮ ಇದೆ, ಅಲ್ಲಿ ಸ್ನಾನ ಮಾಡಿ. ಕೆಲವರನ್ನು ಪೂರ್ವಕ್ಕೆ, ಅಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡಿ ಬನ್ನಿ ಅಂತ. ಅಷ್ಟೇ ಹೊರತು ಸೀತಾದೇವಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಅನ್ವೇಷಣೆ ಅಂತಂದರೆ ಒಂದು ಭಾಗದಲ್ಲಿ ಅಲ್ಲ, ಎಲ್ಲ ಭಾಗದಲ್ಲಿ ಅನ್ವೇಷಣೆ ಮಾಡಬೇಕು ಅಂತ ತೋರಿಸಲಿಕ್ಕೋಸ್ಕರ ಕಪಿಗಳನ್ನು ಹಂಚಿ ಕಳಿಸಿಕೊಡ್ತಾರೆ. ಕೊನೆಗೆ ದಕ್ಷಿಣ ದಿಕ್ಕಿಗೆ ಹೋಗುವ ಕಪಿಗಳ ಗುಂಪಲ್ಲಿ
ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ, ತಾರ, ನೀಲ, ಮೈಂದ, ವಿವಿಧ, ಜಾಂಬವಂತರು, ಅಂಗದ ಎಲ್ಲ ಹೋಗ್ತಾರೆ. ಅದರ ನೇತೃತ್ವ ಹನುಮಂತ ದೇವರದ್ದು. ದಕ್ಷಿಣ ದಿಕ್ಕಿಗೆ ಹೋಗುವ ಕಪಿಗಳ ತಂಡದ ಆಧಿಪತ್ಯ ಇದು ಹನುಮಂತ ದೇವರದ್ದು. ಅಂದರೆ ರಾಮದೇವರಿಗೆ ಗೊತ್ತು, ಹನುಮನ ನೇತೃತ್ವದ ತಂಡ ಸೀತಾದೇವಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಮರ್ಥ. ಹನುಮಂತ ದೇವರ ಸಾರಥ್ಯ ಇಲ್ಲದೇ ಇದ್ದ ಕಪಿಗಳಿಗೆ ಸಾಧ್ಯ ಇಲ್ಲ. ರಾಮದೇವರಿಗೆ ಅಷ್ಟು ಭರವಸೆ. ಹಾಗಾಗಿ ದಕ್ಷಿಣಕ್ಕೆ ಕಳುಹಿಸಿಕೊಟ್ಟಿದ್ದ. ಕಳುಹಿಸಿಕೊಡುವಾಗ ಮುದ್ರೆಯ ಉಂಗುರ ಸಹಿತವಾಗಿ ಹನುಮನನ್ನು ಕಳುಹಿಸಿಕೊಟ್ಟಿದ್ದ. ಹನುಮಂತ ದೇವರು ರಾಮದೇವರು ಕೊಟ್ಟ ಮುದ್ರೆಯ ಉಂಗುರದ ಜೊತೆಗೆ ದಕ್ಷಿಣಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಎಷ್ಟು ಪ್ರಯತ್ನ ಪಟ್ಟರೂ ಸೀತೆಯ ಬಗ್ಗೆ ಮಾಹಿತಿ ಸಿಗುವುದಿಲ್ಲ. ತಿಂಗಳಾಯಿತು. ಹಸಿವು ನೀರಡಿಕೆ ತುಂಬಿತ್ತು ಕಪಿಗಳಿಗೆ. ಸುಗ್ರೀವ ಆರ್ಡರ್ ಮಾಡಿದ್ದ, 1 ತಿಂಗಳ ಒಳಗೆ ಸೀತಾದೇವಿಯನ್ನು ಪತ್ತೆ ಹಚ್ಚಿಕೊಂಡು ಬರಬೇಕು, ಇಲ್ಲದಿದ್ದರೆ ಕೊಂದು ಬಿಡ್ತೇನೆ ಅಂತ. ಕಪಿಗಳಿಗೆಲ್ಲ ಭಯ. ಸುಗ್ರೀವ ಆರ್ಡರ್ ಮಾಡಿದ್ದಾನೆ, ಸುಗ್ರೀವನ ಆಜ್ಞೆ ನಾವು ಪಾಲನೆ ಮಾಡಲಿಲ್ಲ ಅಂದರೆ ಸತ್ತು ಹೋಗ್ತೇವೆ. ಏನು ಮಾಡಬೇಕು? ಸೀತಾದೇವಿ ಸಿಗ್ತಾ ಇಲ್ಲ, ಕಾಣದೆ ಹೋಗ್ಲಿಕ್ಕಾಗೋಲ್ಲ, ಏನು ಮಾಡಬೇಕು ಅಂತ ಚಿಂತೆ ಆ ಕಪಿಗಳಿಗೆ. ಸುಗ್ರೀವಾಜ್ಞೆ ಅಂತ ಈಗಲೂ ಇದೆ ನೋಡಿ. ರಾಮಾಯಣದ ಕೆಲವು ಶಬ್ದಗಳು ಇನ್ನೂ ಉಳಿದಿದೆ. ಎಮರ್ಜೆನ್ಸಿ ಅಂತ ಇದ್ದರೆ ಅದು ಸುಗ್ರೀವಾಜ್ಞೆ ಅಂತ ಅದನ್ನು ಕರೀತಾರೆ. ಸುಗ್ರೀವನ ಆಜ್ಞೆಗೆ ಅಷ್ಟೊಂದು ಬೆಲೆ ಇತ್ತು. ಈ ಕಪಿಗಳು ಒಂದು ಗುಹೆ ಒಳಗೆ ಬರ್ತಾರೆ. ಆ ಗುಹೆಯಲ್ಲಿ ಎಲ್ಲ ಸೌಕರ್ಯಗಳೂ ಇತ್ತು. ಅಂದರೆ ಶುದ್ಧವಾದ ನೀರು, ಒಳ್ಳೆಯ ಹಣ್ಣು, ಬೇಕಾದ ಛಾಯ, ಆರಾಮವಾಗಿ ತಿಂದು ಕುಡಿದು ಅಲ್ಲಿ ಮಲಗ್ತಾರೆ. ತೃಪ್ತಿ ಆಯಿತು. ಕೊನೆಗೆ ಒಬ್ಬೊಬ್ಬರೇ ಶುರು ಮಾಡಿದರು, ನಾವು ಕಿಷ್ಕಿಂಧೆಗೆ ಹೋಗೋದು ಬೇಡ, ಋಷಮುಖಕ್ಕೆ ಹೋಗೋದು ಬೇಡ, ಇದೇ ಗುಹೆಯಲ್ಲಿ ವಾಸ ಮಾಡೋಣ ಅಂತ ಒಂದು ಮೀಟಿಂಗ್ ನಡೆಯಿತು. ಎಲ್ಲರೂ ಒಪ್ಪಿದರು, ಎಲ್ಲರೂ ತೀರ್ಮಾನ ಮಾಡಿದರು ಈ ಗುಹೆಯಲ್ಲೇ ವಾಸ ಮಾಡೋದು ಅಂತ. ಆವಾಗ ಹನುಮಂತ ದೇವರು ಹೇಳ್ತಾರೆ, ಅದಕ್ಕೆ ಹನುಮ ಅಂತ ಹೇಳೋದು. ಈ ಕಪಿಗಳದ್ದು ಏನು ಅಂತಂದರೆ, ರಾಮಲಕ್ಷ್ಮಣರು ವನಚಾರಿಗಳು, ಅವರಿಂದ ನಮಗೇನೂ ಉಪಯೋಗ ಆಗುವುದಿಲ್ಲ. ಸುಗ್ರೀವ ಅಂತೂ ದುಷ್ಟ, ಹೆಣ್ಮರುಳ, ಹಾಗಾಗಿ ನಮ್ಮನ್ನು ಕೊಂದು ಹಾಕಿಬಿಡ್ತಾನೆ, ಭೋಗಜೀವಿ ಅವನು. ಹಾಗಾಗಿ ಸುಗ್ರೀವನ ಜೊತೆ ನಾವು ಸೇರುವುದು ಬೇಡ, ಇಲ್ಲೇ ಇರೋಣ ಅಂತ. ಆವಾಗ ಹನುಮಂತ ದೇವರು ಎಲ್ರಿಗೂ ಕರ್ತವ್ಯದ ಬೋಧನೆ ಮಾಡ್ತಾರೆ. ಸೋಮಾರಿಗಳಾಗುವ ಆ ಕಪಿಗಳನ್ನು ಸಕ್ರಿಯರನ್ನಾಗಿ ಮಾಡ್ತಾರೆ. ಹನುಮ ಹೇಳ್ತಾರೆ, ರಾಮನ ವಿರೋಧ ಸರ್ವತಾ ಸಲ್ಲತು, ಸೋಮಾರಿಗಳಾಗುವುದು ನಾನು ಒಪ್ಪುವುದಿಲ್ಲ. 2 ಅಂಶ ನಾವು ಗಮನಿಸಬೇಕಾದ್ದು. ಒಂದು, ನಮ್ಮ ಕರ್ತವ್ಯವನ್ನು ನಾವು ಬಿಡಬಾರ್ದಂತೆ, ಒಪ್ಪಿಕೊಂಡ ಕಾರ್ಯವನ್ನು ನಾವು ಬಿಡಬಾರ್ದು, ಇದು ಒಂದು. 2ನೇದ್ದು, ದೇವರ ಮೇಲೆ ನಂಬಿಕೆ ನಾವು ಕಳ್ಕೊಳ್ಬಾರ್ದು. 2 ಇದ್ದರೆ ಮನುಷ್ಯ ಎಷ್ಟು ಎತ್ತರಕ್ಕೂ ಏರಬಲ್ಲ. ದೇವರನ್ನು ನಂಬಿ, ದೇವರ ಮೇಲೆ ವಿಶ್ವಾಸ ಇಟ್ಟು, ದೇವರು ಪ್ರೀತನಾಗಲಿ ಅಂತ ಅನುಸಂಧಾನ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮ ಗುರಿ ಇವತ್ತಲ್ಲ ನಾಳೆ ನಾವು ಮುಟ್ತೇವೆ. ಇದು ಹನುಮನ ಮಾತಿನ ತಿರುಳು. ಭಗವದ್ಗೀತೆಯ ಸಾರ ಇದೆ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ. ಈ ಸೋಮಾರಿಗಳಾಗುವ ಕಪಿಗಳಿಗೆ ಹನುಮಂತ ದೇವರು ಹೇಳಿದ್ದು, ನೋಡಿ ಕಪಿಗಳೇ, ರಾಮನ ಕಾರ್ಯ, ಸುಗ್ರೀವನ ಆಜ್ಞೆ ನಾವು ಪಾಲನೆ ಮಾಡಬೇಕು. ನಾವು ಒಪ್ಪಿಕೊಂಡು ಬಂದವರು, ನೀವು ಮಾಡಲಿಲ್ಲ ಅಂತಂದರೆ, ನೀವು ಸೋಮಾರಿಗಳಾಗಿ ಇಲ್ಲಿಯೇ ಇರ್ತೇವೆ, ತಿಂದು ಬಿದ್ದುಕೊಳ್ತೇವೆ ಅಂತ ಹೇಳಿದರೆ, ನಾನು ಇವತ್ತೇ ವೈರ್ಲೆಸ್ಸಲ್ಲಿ ರಾಮನಿಗೆ ತಿಳಿಸ್ತೇನೆ, ಸುಗ್ರೀವನಿಗೆ ತಿಳಿಸ್ತೇನೆ, ಈ ಕಪಿಗಳೆಲ್ಲ ಸೋಮಾರಿಗಳಾಗಿ ಇಲ್ಲಿದ್ದಾರೆ. ಸುಗ್ರೀವ ಬಂದು ನಿಮ್ಮನ್ನು ಹೊಡೆದು ಬಡಿದು ಓಡಿಸ್ತಾನೆ. ಯಾವುದಾಗ್ಬೋದು ಹೇಳಿ? ಎಲ್ಲ ಬೆಚ್ಚಿ ಬಿದ್ದರು. ಕರ್ತವ್ಯ ಕರ್ಮದಲ್ಲಿ ಪ್ರಾಮಾಣಿಕತನ ಮೆರೀಬೇಕು ಅಂತ ತೋರಿಸಿದ ದೇವರು ಹನುಮ. ಹನುಮನ ಉದ್ದೇಶನೇ ಅದು. ನಾನೂ ಸೋಮಾರಿ ಆಗುವುದಿಲ್ಲ, ನೀವು ಲೇಸಿನೆಸ್ ಇರಬಾರ್ದು.
ನಮಗೆ ವಹಿಸಿಕೊಟ್ಟ ಕಾರ್ಯವನ್ನು ಮಾಡಬೇಕು, ನೀವು ಮಾಡಿ ನಾನೂ ಸೇರ್ತೇನೆ, ದೇವರನ್ನು ಮರಿಬೇಡಿ. ಎಲ್ಲರೂ ಎಲರ್ಟಾದರು. ಸೀತಾದೇವಿನ ಎಲ್ಲಿ ಹುಡುಕೋದು ಗೊತ್ತಾಗಲಿಲ್ಲ ಅವರಿಗೆ. ಮತ್ತೆ ಪ್ರಾಯೋಪವೇಶ ಅಂತಂದರೆ ಉಪವಾಸ ಕೂತರು. ರಾಮದೇವರ ಕಥೆಯನ್ನು ಹೇಳಿದರು. 2 ಉಪವಾಸ ಮಾತ್ರ ಅಲ್ಲ, ಉಪವಾಸದ ಜೊತೆಗೆ ದೇವರ ಕಥೆಯನ್ನು ಅನುಸಂಧಾನ ಮಾಡಬೇಕು. ಏಕಾದಶಿ ಉಪವಾಸ ಮಾಡಿ ಅದರ ಜೊತೆಗೆ ಜಾಗರಣೆ, ಭಗವಂತನ ಚಿಂತನೆ ನಡೆಸಿ. ಉಪವಾಸ ಮಾಡೋದು ಸುಮ್ಮನೆ ಬೀಳುವುದು ಇದಾಗುವುದಿಲ್ಲ, ಅದರ ಜೊತೆಗೆ ದೇವರ ಅನುಸಂಧಾನ ಇರಬೇಕು. 2 ಇದ್ದರೆ ನಮ್ಮ ಜೀವನ ಯಾತ್ರೆ ಚೆನ್ನಾಗಿ ನಡೀತದೆ, ಗುರಿ ಮುಟ್ತೇವೆ ಅಂತ ಕತೆ ಹೇಳಲಿಕ್ಕೆ ಶುರು ಮಾಡಿದರು. ಉಪವಾಸ ಕೂತರು. ಹನುಮನೂ ಕೂತ. ಒಬ್ಬರು ಕತೆ ಹೇಳಬೇಕು, ಉಳಿದವರೆಲ್ಲ ರಾಮನ ಕತೆ ಕೇಳಬೇಕು. ಆವಾಗ ಒಂದು ಸಂಪಾತಿ ಹಕ್ಕಿ ಬಂತು. ಜಟಾಯುಷ ಪಾತನಂ ಉಚಿರೆ, ಜಟಾಯು ಬಿದ್ದ ಅಂತ ಕತೆ ಹೇಳಿದರೆ ಆವಾಗ ಅಲ್ಲಿಗೆ ಸಂಪಾತಿ ಅನ್ನುವ ಹಕ್ಕಿ ಅಲ್ಲಿ ಬರ್ತದೆ. ಪುನಃಸಲ ಕತೆ ಹೇಳಿ ಅಂತ ಕೇಳುತ್ತೆ. ಆವಾಗ ಆ ಸಂಪಾತಿಯ ರೆಕ್ಕೆ ಮತ್ತೆ ಚಿಗುರ್ತದೆ. ಆ ಸಂಪಾತಿ ಹೇಳಿದ, ನನ್ನ ರೆಕ್ಕೆ ಬಂತು ಯಾವುದರಿಂದ? ರಾಮಾಯಣ ಕತೆ ಕೇಳಿದ್ರಿಂದ ಅಂತ ರಾಮಾಯಣ ಹೇಳುತ್ತೆ. ನಮಗೂ ಅಷ್ಟೇ 2 ರೆಕ್ಕೆಗಳು ಬೇಕು ನಮಗೆ ಹಾರಬೇಕಾದ್ರೆ. ಜ್ಞಾನ ಭಕ್ತಿ ಅನ್ನತಕ್ಕಂಥ 2 ರೆಕ್ಕೆಗಳಿದ್ದರೆ ನಾವು ಇಲ್ಲಿಂದ ವೈಕುಂಠದ ತನಕ ನಾವು ಹಾರಬಹುದು. ಹಾರುವ ರೆಕ್ಕೆಗಳು ಬರಬೇಕಾದ್ರೆ ರಾಮದೇವರ ಕಥೆಯನ್ನು ಕೇಳಬೇಕು ಅಂತ ನಮಗೆ ರಾಮಾಯಣ ಹೇಳುತ್ತೆ. ನಾವು ಏನಾದರೂ ಕಳ್ಕೊಂಡಿದ್ದರೆ ಅದು ಮತ್ತೆ ವಾಪಸ್ ಬರಬೇಕಾಗಿದ್ದರೆ ರಾಮದೇವರ ಕಥೆಯನ್ನು ಕೇಳಿ ಅಂತ. ಅದಕ್ಕೆ ಸಂಪಾತಿ ಉದಾಹರಣೆ ಆಗ್ತಾನೆ. ಸಂಪಾತಿ ಹೇಳಿದ, ನನಗೆ ರೆಕ್ಕೆಯನ್ನು ಕೊಟ್ಟಿದ್ದೀರಿ, ನನ್ನ ಸಮಸ್ಯೆ ನೀವು ಪರಿಹಾರ ಮಾಡಿದ್ದೀರಿ, ನಿಮ್ಮ ಸಮಸ್ಯೆ ನಾನು ಪರಿಹಾರ ಮಾಡ್ತೇನೆ. ಸೀತಾದೇವಿ ಎಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಅಂತ ಆ ಸಂಪಾತಿ ಅಂತಂದರೆ ಒಂದು ಹದ್ದು ಜಾತಿಯ ಪ್ರಾಣಿ. ಆ ಹದ್ದು ಜಾತಿಯ ಪ್ರಾಣಿ ಎತ್ತರಕ್ಕೆ ಹಾರ್ತದೆ. ಅದರ ಜೊತೆಗೆ ಅದರ ಕಣ್ಣು ತುಂಬ ಸೂಕ್ಷ್ಮ. ಎಷ್ಟು ದೂರದಲ್ಲಿದ್ದ ವಸ್ತುವನ್ನೂ ಗುರುತಿಸುವ ಶಕ್ತಿ ಆ ಹದ್ದಿಗಿದೆ. ಆಮೇಲೆ ಹೇಳ್ತಾರೆ ನೋಡಿ, ಹದ್ದಿನ ಕಣ್ಣಲ್ಲಿ ಕಾಯ್ತಾ ಇರ್ತಾರೆ. ಈ ವಾಚ್ಮ್ಯಾನ್ಗಳಿಗೆಲ್ಲ ಹೇಳೋದಾಗೆ ಹದ್ದಿನ ದೃಷ್ಟಿ, ಗೃದ್ರ ದೃಷ್ಟಿ ಅಂತ ಹೇಳ್ತಾರೆ. ಆ ಸಂಪಾತಿ ಅಲ್ಲಿಂದಲೇ ನೋಡಿ ಹೇಳ್ತಾನೆ, ಇಲ್ಲಿಂದ 100 ಯೋಜನ ದೂರದಲ್ಲಿ ಶಿಂಶಪಾ ವೃಕ್ಷ ಅಂತ ಅಶೋಕವನಿಕಾದಲ್ಲಿದೆ, ಅದರ ಬುಡದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಕರಾರುವಾಕ್ಕಾಗಿ ಸಂಪಾತಿ ಈ ಹಕ್ಕಿಗಳಿಗೆಲ್ಲ ಸೀತಾದೇವಿಯ ಪತ್ತೆಯನ್ನು ವಿವರಿಸಿ ಹೇಳ್ತಾನೆ. ಸಂಪಾತಿಗೆ ರೆಕ್ಕೆ ಬಂತು ರಾಮದೇವರ ಕತೆ ಕೇಳಿದ್ದರಿಂದ. ಕಪಿಗಳಿಗೆ ಅವರ ಸಮಸ್ಯೆ ಬಗೆಹರಿಯಿತು. ಸೀತಾದೇವಿ ಎಲ್ಲಿದ್ದಾಳೆ ಅನ್ನುವ ಪರಿಚಯ ಕಪಿಗಳಿಗಾಯಿತು. ರಾಮದೇವರ ಕತೆ ಕೇಳಿದರೆ ಯಾರು ಕೇಳ್ತಾರೆ ಅವರ ಸಮಸ್ಯೆ ಬಗೆಹರಿಯುತ್ತದೆ, ಯಾರು ಹೇಳ್ತಾರೆ ಅವರ ಕಷ್ಟನೂ ಪರಿಹಾರ ಆಗುತ್ತೆ, ಇಷ್ಟ ಸಿದ್ಧಿಸ್ತದೆ ಅಂತ. ಹಾಗಾಗಿ ಸೀತಾದೇವಿ ಎಲ್ಲಿದ್ದಾಳೆ ಅನ್ನುವ ಮಾಹಿತಿ ಕಪಿಗಳಿಗೆ ಸಿಕ್ಕಿತು. ಎಲ್ಲಿದ್ದಾಳೆ? 100 ಯೋಜನ ದೂರದಲ್ಲಿ ಇದ್ದಾಳೆ, ಇಷ್ಟು ಗೊತ್ತಾಯಿತು. ಹಾಗಾದರೆ ನಾವು ಅದನ್ನು ಹಾರುವುದು ಹೇಗೆ ಅಂತ. ಸಮುದ್ರ ಹಾರಬೇಕು, ಮರ ಹಾರಬಹುದು, ಒಂದು ಮರ ಪಕ್ಕದಲ್ಲಿ ಇನ್ನೊಂದು ಮರ, ಇಲ್ಲಿಂದ ಆ ಮರಕ್ಕೆ ಹಾರಬಹುದು. ಆದರೆ ಸಮುದ್ರ ಹಾರಬೇಕು, ಮಧ್ಯದಲ್ಲಿ ಯಾವುದೇ ಸ್ಟೇಷನ್ ಇಲ್ಲ, ಮಧ್ಯದಲ್ಲಿ ಯಾವುದೇ ಮರಗಳಿಲ್ಲ, ನೇರ ಹಾರಬೇಕು. ಬಿದ್ದರೆ ಸಮುದ್ರ, ಕತೆ ಮುಗೀತಲ್ಲಿಗೆ. ಏನು ಮಾಡಬೇಕು? ಈ ಕಪಿಗಳೆಲ್ಲ ಚಿಂತನೆ ಮಾಡಿದರು. ಜಾಂಬವಂತರು ಹೇಳಿದರು, ಕಪಿಗಳಿಗೆಲ್ಲ ಹೇಳಿದರು, ಸಮುದ್ರ ಹಾರಬೇಕು, ನೀವು ನಿಮ್ಮ ಶಕ್ತಿಯನ್ನು ಹೇಳಿ ಅಂತ. ಒಬ್ಬೊಬ್ಬರೇ ಅವರವರ ಶಕ್ತಿಯನ್ನು ಹೇಳಿದರು. ಗಜ ಹೇಳಿದ, ನಾನು 10 ಯೋಜನ ಹಾರ್ತೇನೆ. ಒಂದು ಅಂಶ ಸತ್ಯ ನೋಡಿ, 10 ಯೋಜನಕ್ಕಿಂತ ಹೆಚ್ಚು ಹಾರುವವರೇ ಇರುವುದು ಅದರಲ್ಲಿ. 10 ಯೋಜನ ಅಂದರೆ 10 ಕಿಲೋಮೀಟ್ರ್, 1 ಯೋಜನ ಅಂದರೆ 1 ಕಿಲೋಮೀಟ್ರ್ ಇಟ್ಕೊಂಡ್ರು 10 ಯೋಜನ ಅಂತಂದರೆ 10 ಕಿಲೋಮೀಟ್ರ್, ಮಿನಿಮಮ್ 10 ಕಿಲೋಮೀಟ್ರ್ ಹಾರುವ ಕಪಿಗಳ ಸಾಮರ್ಥ್ಯವನ್ನು ಅಲ್ಲಿ ಹೇಳ್ತಾರೆ. ಹಾಗಾಗಿ ಗಜ ಹೇಳಿದ, ನಾನು 10 ಯೋಜನ ಹಾರ್ತೇನೆ ಅಂತ. ಗವಾಕ್ಷ ಹೇಳ್ತಾನೆ, ನಾನು 20 ಯೋಜನ ಹಾರ್ತೇನೆ ಅಂತ.
ವೃಷಭ ಹೇಳ್ತಾನೆ ನಾನು 30 ಯೋಜನ ಹೇಳ್ತೇನೆ ಅಂತ. ಋಷಭ ಗಂಧಮಾದನ ಹೇಳ್ತಾನೆ ನಾನು 50 ಯೋಜನ ಹಾರ್ತೇನೆ ಅಂತ. ಗಜ, ಗವಾಕ್ಷ, ಗವಯ, ಋಷಭ, ಗಂಧಮಾದನ ಅವು ಹೇಳ್ತಾನೆ ನಾನು 50 ಯೋಜನ ಹಾರ್ತೇನೆ ಅಂತ. ಮೈಂದ ಹೇಳ್ತಾನೆ ನಾನು 60 ಯೋಜನ ಅಂತ. ವಿವಿಧ ಅಂತ ಒಬ್ಬ ಕಪಿ ಹೇಳ್ತಾನೆ ನಾನು 70 ಯೋಜನ ಹಾರ್ತೇನೆ ಅಂತ. ಸುಷೇಣ ಅಂತ ಅವ ಹೇಳ್ತಾನೆ ನಾನು 80 ಯೋಜನ ಹಾರ್ತೇನೆ ಅಂತ. ಒಬ್ಬೊಬ್ಬರು ತನ್ನ ತನ್ನ ಸಾಮರ್ಥ್ಯವನ್ನು ಹೇಳಿದರು. ಏನು ಅಂತಂದರೆ 10 ಯೋಜನ ಹಾರಿದರೆ ಈಚೆಯಿಂದ ಹತ್ತಿರ ಸಮುದ್ರಕ್ಕೆ ಬೀಳುದು. 99 ಯೋಜನದ ತನಕನೂ ಹಾರಿ ಬಿದ್ದರೆ ಸಮುದ್ರಕ್ಕೇನೆ, ಅಲ್ಲಿ ರಾವಣನ ಲಂಕೆಗೆ ಹತ್ತಿರ ಅಷ್ಟೆ. ಏನಿದ್ರೂ ಸಮುದ್ರಕ್ಕೇ ಬೀಳುದು, ಏನು ಉಪಯೋಗಕ್ಕೆ ಬರೋದಿಲ್ಲ. ಇವರೆಲ್ಲ ಹೇಳಿದರು 10, 20, 30, 80 ತನಕ ಆಯಿತು. ಜಾಂಬವಂತರ ಹತ್ರ ಎಲ್ಲ ಕಪಿಗಳು ಹೇಳಿದರು, ಜಾಂಬವಂತರೇ ನೀವು ಹಾರಿ, ಹಾಗಾದರೆ ನೀವು ಶಕ್ತರು ಅಂತ. ಅವರು ಹೇಳಿದರು ಪುರಾತು ಅಹಂ ಷಣ್ಣವತಿ ಪ್ರವಹ ಅಸ್ಮಿ, ನಾನು ಮೊದಲು 96 ಯೋಜನ ಹಾರ್ತಿದ್ದೆ. ಯಾರಾದರೂ ನಿಮಗೆ ಸಿಕ್ಕಿದರೆ ನಿಮ್ಮ ಪರಿಚಯ ಕೇಳ್ತಾರೆ, ನಿಮ್ದು ಏನು ಅಂತ. ನಾನು ಏನಾಗಿದ್ದೆ ಗೊತ್ತಾ, ಅದರ ಅರ್ಥ ಏನು ಗೊತ್ತಾ, ಈಗೇನಲ್ಲಿ ಏನೂ ಇಲ್ಲ ಅಂತ ಅರ್ಥ. ಎಲ್ಲ ಪಾಸ್ಟ್ ಟೆನ್ಸ್, ನಮಗೆ ಪ್ರೆಸೆಂಟ್ ಟೆನ್ಸ್ ಇಲ್ಲ, ಫ್ಯೂಚರ್ ಇಲ್ಲ. ಆ ಜಾಂಬವಂತರು ಹಾಗೇನೆ, ನಾನು 96 ಯೋಜನ ಹಾರ್ತಿದ್ದೆ ಪುರ, ಈಗ 90 ಅಷ್ಟೇ ಯೋಜನೆ ಹಾರಲಿಕ್ಕಾಗೋದು. ಹಾಗಾಗಿ ಜಾಂಬವಂತರದ್ದು ಉಪಯೋಗ ಇಲ್ಲ ಅಂತಾಯಿತು. ಅಂಗದನ ಹತ್ರ ಕೇಳಿದರು, ಯುವರಾಜ ವಾಲಿಯ ಮಗ ಅಂಗದ, ನೀನೇ ಯುವರಾಜ, ನೀನೇ ಸಮರ್ಥ, ನೀನು ಸಮುದ್ರ ಹಾರು ಅಂತ. ಅಂಗದ ಹೇಳಿದ ಶತಂ ಪ್ಲವೇಯಂ, ನಾನು 100 ಯೋಜನ ಹಾರ್ತೇನೆ ಅಂತ. ಎಲ್ಲರೂ ಕ್ಲಾಪ್ಸ್ ಹಾಕಿದರು. ನಮ್ಮ ಯುವರಾಜ ಅಂಗದ 100 ಯೋಜನ ಹಾರ್ತಾನೆ. ಸಮುದ್ರ ಇರುವುದು 100 ಯೋಜನ, ಸಮುದ್ರ ಹಾರಿ 100 ಯೋಜನ ಲಂಕೆಗೆ ಹಾರ್ತಾನೆ. ಅಂಗದ ಹೇಳಿದ ನನ್ನ ಉಪನ್ಯಾಸ ಮುಗಿಲೇ ಇಲ್ಲ, ಅರ್ಧದಲ್ಲಿ ನೀವು ಮಾತಾಡಬೇಡಿ, ಕ್ಲಾಪ್ಸ್ ಹಾಕಿ ಹಾಳು ಮಾಡಿದಿರಿ. ಏನಪ್ಪ ಹೇಳು. ನಾನು 100 ಯೋಜನ ಹಾರ್ತೇನೆ, ಆದರೆ ನತತೋ ಅಭಿಜಾನೆ, ನನ್ನ ಶಕ್ತಿ ಎಲ್ಲ ಮುಗೀತದಷ್ಟೇ. 100 ಯೋಜನ ಹಾರಿದರೆ ಮತ್ತೆ ನನಗೇನೂ ಮಾಡಲಿಕ್ಕಾಗಲ್ಲ ಅಂತ. ಆಮೇಲೇ ಕೆಲಸ ಇರೋದು. 100 ಯೋಜನ ಹಾರಿದರೆ ಲಂಕೆಗೆ ಬೀಳ್ತಾನೆ ಅಷ್ಟೇ. ಮತ್ತೆ ಅಲ್ಲಿ 100 ಯೋಜನ ಹಾರಿದರೆ ಲಂಕೆಗೆ ಹೋದರೆ ಮತ್ತೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬೇಕಷ್ಟೇ. ಮತ್ತೇನು ಮಾಡಬೇಕಲ್ಲಿ? ಆಮೇಲೆ ಮರಗಿಡಗಳಿಗೆ ಹಾರಿ ಎಲ್ಲಿ ಅಶೋಕವನಿಕ ಹುಡುಕಿ ಅಲ್ಲಿ ಶಿಂಶಪಾ ವೃಕ್ಷದ ಬುಡದಲ್ಲಿರುವ ಸೀತಾದೇವಿಯನ್ನು ಪತ್ತೆ ಹಚ್ಚಬೇಕು. ಎಷ್ಟು ಕೆಲಸ! ಆ ರಾಕ್ಷಸರ ಮಧ್ಯದಲ್ಲಿ ಹಾರಿಕೊಂಡು ಹೋಗಬೇಕು. ಹಾಗಾಗಿ ಯುವರಾಜರೂ ಉಪಯೋಗ ಇಲ್ಲ ಅಂತಾಯಿತು. ಎಲ್ಲ ಕಪಿಗಳು ಕೂಡ ಅಶಕ್ತಿಂ, ತಮ್ಮ ತಮ್ಮ ಅಸಾಮರ್ಥ್ಯವನ್ನು ಹೇಳಿದರು. ಯಾರಿಗೂ ಹಾರಲಿಕ್ಕಾಗುವುದಿಲ್ಲ ಅನ್ನುವ ತೀರ್ಮಾನ ಆಯಿತು. ನಮ್ಮದೆಲ್ಲ ಹಾಗೇನೆ, ಅಷ್ಟು ಹಾರ್ತೇವೆ ಇಷ್ಟು ಹಾರ್ತೇವೆ ಅಂತ ಅಷ್ಟೇ ಹಾರುವವರು ಹೊರತು ಎಷ್ಟು ಹಾರಬೇಕು ಅಂತಂದರೆ, ಎಷ್ಟು ಹಾರಿದರೆ ನಮಗೆ ಸೀತಾದೇವಿ ಸಿಗ್ತಾಳೆ ಅಷ್ಟು ಹಾರಬೇಕಂತೆ. ಅಷ್ಟು ಹಾರಲಿಕ್ಕೆ ನಮಗೆಲ್ಲಿ ಶಕ್ತಿ? ನಮಗೆ ಸೀತಾ ಅಂತಂದರೆ ಅದು ವೇದದ ದೇವತೆ, ವೇದದ ಸಾರ, ಅಂದರೆ ಸನಾತನದ ಧರ್ಮ. ಅಲ್ಲಿವರೆಗೆ ಸನಾತನ ಧರ್ಮ ಕಾಣುವ ತನಕ ಹಾರಬೇಕು. ಅಷ್ಟು ಶಕ್ತಿ ನಮಗಿಲ್ಲ. ಯಾರಿಗಿದೆ? ಯಾರಿಗೂ ಇಲ್ಲ ಅಂತ ತೀರ್ಮಾನ ಆಯಿತು. ಆಗ ಜಾಂಬವಂತರು ದೂರದಲ್ಲಿ ಕೂತ ನಮ್ಮ ಹನುಮನ ಹತ್ರ ಬರ್ತಾರೆ. ಈ ಸ್ಪರ್ಧೆಯಲ್ಲಿ ಹನುಮ ಭಾಗವಹಿಸಲೇ ಇಲ್ಲ. ನಾನು 10 ಹಾರ್ತೇನೆ 20 ಹಾರ್ತೇನೆ ಅಂತ ಈ ಚಿಕ್ಕ ಚಿಕ್ಕ ಕಪಿಗಳು ಹೇಳಿದ್ದಷ್ಟೇ. ಹನುಮನ ಹತ್ರ ಜಾಂಬವಂತರು ಎಲ್ಲ ಕಪಿಗಳನ್ನು ಕರ್ಕೊಂಡು ಬಂದರು. ಎಲ್ಲಿ ಸ್ಪರ್ಧೆ, ದೂರದಲ್ಲಿ ನಿಲ್ಲುವವ ಹನುಮ. ಸ್ಪರ್ಧೆಯಲ್ಲಿ, ಕೀರ್ತಿಯಲ್ಲಿ, ಎಲ್ಲಿಯೂ ಪ್ರಚಾರದಲ್ಲಿ ಬರುವವ ಅಲ್ಲ. ಇವರೆಲ್ಲ ನಾನು 10 ಯೋಜನೆ ಹಾರ್ತೇನೆ ಅಂತ ಹೇಳಿದಾಗ 10 ಬಾರಿ ಶ್ರೀರಾಮಾಯಣಮ ಶ್ರೀರಾಮಾಯಣಮ ಅಂತ ಹನುಮ ಹೇಳ್ತಿದ್ದ. ಹಾಗಾಗಿ ಈ ಜಂಜಾಟದಲ್ಲಿ ಇರಲಿಲ್ಲ. ರಾಮದೇವರ ಭಕ್ತಿಯಲ್ಲಿ ತನ್ಮಯನಾಗಿದ್ದ ಹನುಮ. ಅಲ್ಲಿಗೆ ಜಾಂಬವಂತರು ಎಲ್ಲ ಕಪಿಗಳನ್ನು ಕರ್ಕೊಂಡು ಬಂದು ಹನುಮಂತ ದೇವರ ಹತ್ರ ಭಿನ್ನವಿಸಿಕೊಳ್ತಾರೆ. ರಾಮಾಯಣದಲ್ಲಿ ಇದೊಂದು ಪ್ರಧಾನವಾದ ಘಟ್ಟ. ಅಲ್ಲಿ ಏನು ಹೇಳ್ತಾರೆ? ಹನುಮ, ನಿನ್ನ ಶಕ್ತಿ ಅದ್ಭುತವಾದ್ದು,
ನಿನ್ನ ಶಕ್ತಿಗೆ ಸಮಾನವಾದ ಶಕ್ತಿ ಇಲ್ಲ. ನೀನು ಯಾವಾಗ ಭೂಮಿಗೆ ಬಂದಿ, ಆವಾಗ ಆಕಾಶಕ್ಕೆ ಹಾರಿದಿ, ಆವಾಗ ಇಂದ್ರ ನಿನಗೆ ವಜ್ರಾಯುಧವನ್ನು ಪ್ರಯೋಗ ಮಾಡಿದ. ನಿನ್ನ ಕೆನ್ನೆಗೆ, ಕೆನ್ನೆ ಅಂತ ಇದೆ ನೋಡಿ, ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಭಾಗ. ನಮ್ಮಲ್ಲೆಲ್ಲ ಹೇಳೋದುಂಟು ನೋಡಿ, ನಾನು ಕೆನ್ನೆಗೆ ಹೊಡಿತೇನೆ ಅಂತ. ಬೆನ್ನಿಗೆ ಹೊಡಿಬಾರ್ದಾ? ಕೆನ್ನೆಗೆ ಹೊಡಿತೇನೆ ಅಂತ ಹೇಳೋದು. ಬೆನ್ನಿಗೆ ಹೊಡೆದರೆ ಬೆನ್ನಿಗೆ ತಾಕತ್ತಿರ್ತದೆ. ತಾಕತ್ತಿಲ್ಲದಿದ್ದ ಭಾಗ ಅಂದರೆ ಕೆನ್ನೆ. ಒಂದು ಕೆನ್ನೆಗೆ ಹೊಡಿಲಿಕ್ಕೆ ಹೋಗಬೇಡಿ. ಹೊಡೀರಿ ಅಂದರೆ ಒಟ್ಟಿಗೆ ಅರ್ಥ ಅಷ್ಟೇ. ಕೆನ್ನೆಗೆ ಹೊಡೆದರೆ ಮೂರ್ಛೆ ಬಂದು ಬೀಳ್ತಾನೆ. ಯಾಕೆಂದರೆ ಅದು ಅತ್ಯಂತ ಸೂಕ್ಷ್ಮವಾದ ಡೆಲಿಕೇಟ್ ಪಾರ್ಟ್, ಅದು ತುಂಬ ಸೂಕ್ಷ್ಮವಾದ ಭಾಗ. ಹನುಮನ ಗಲ್ಲಕ್ಕೆ ದೇವೇಂದ್ರ ವಜ್ರಾಯುಧವನ್ನು ಹಾಕಿದ ಅಂತ ಹೇಳ್ತಾರೆ. ವಜ್ರಾಯುಧ ಹಾಕಿದರೆ ಅದು ಎಲ್ಲಿಗೆ ಹಾಕ್ತಾರೆ ಆ ಪಾರ್ಟು ತುಂಡಾಯಿತು ಅಂತಲೇ ಅರ್ಥ. ಕಬಂಧನ ತಲೆಗೆ ವಜ್ರಾಯುಧ ಹಾಕಿದರೆ ಕಬಂಧನಿಗೆ ತಲೆನೇ ಇಲ್ಲ ಅಂತ ಇದು, ಕಬಂಧ ಆಗಿ ಬಿಡ್ತಾನೆ, ದೇಹ ಮಾತ್ರ ಅವನಿಗೆ. ದೇವೇಂದ್ರ ವಜ್ರಾಯುಧವನ್ನು ಹನುಮನ ಕೆನ್ನೆಗೆ ಹೊಡೆದರೆ ಏನಾಯಿತು? ಹನುಮಾನ್ ಅಭವತ್ ಅಂತ ರಾಮಾಯಣ ಹೇಳ್ತದೆ. ಅವನು ಹನುಮಂತನಾದ ಅಂತ. ನಮ್ಮಲ್ಲಿ ಏನಿದೆ ಅಂತಂದರೆ, ದೇವೇಂದ್ರ ವಜ್ರಾಯುಧ ಹೊಡೆದ, ಹನುಮನ ಕೆನ್ನೆ ಮುರಿದು ಹೋಯಿತು, ಗಲ್ಲ ಮುರಿದು ಹೋಯಿತು. ಅದಕ್ಕೆ ಹನು ಅಂದರೆ ಈ ಭಾಗಕ್ಕೆ ಹನು, ಚಿಬುಕ, ಗಲ್ಲ, ಇದಕ್ಕೆ ಹನು ಅಂತ ಕರೀತಾರೆ. ಹನುಮಂತನ ಗಲ್ಲ ಅದು ಮುರಿದು ಹೋಯಿತು, ಹಾಗಾಗಿ ಹನುಮಾನ್. ಒಂದು ಸಲ ಆಲೋಚನೆ ಮಾಡಿ, ಹನುಮಾನ್ ಅಂತ ನಾವು ಹೇಳ್ತೇವಲ್ಲ, ಯಾಕೆ ಅಂತಂದರೆ ಹನುಮಂತ ದೇವರ ಮುಖದಲ್ಲಿ ಎದ್ದು ಕಾಣುವ ಹನು, ಅದು ಊದಿಕೊಂಡು ತುಂಬ ಚೆನ್ನಾಗಿದೆ. ಹನುಮಂತ ದೇವರ ಲಕ್ಷಣ ಅದು. ದೇವೇಂದ್ರ ವಜ್ರಾಯುಧ ಹಾಕಿದ, ಕೆನ್ನೆ ಮುರಿಯಿತು ಅಂತಂದರೆ ಆ ಕೆನ್ನೆ ಒಳ ಹೋಗಬೇಕಲ್ವಾ, ಅದು ಊದಿಕೊಂಡಿದೆ. ಇದು ಏನಿದು? ಇನ್ನೊಂದು ಏನು ಅಂತಂದರೆ, ದೇವೇಂದ್ರ ವಜ್ರಾಯುಧ ಹಾಕಿದ, ಅದು ಊದಿಕೊಂಡಿತು, ಅದಕ್ಕೆ ಹನುಮಾನ್ ಅಂತ ಎಲ್ಲಿಯಾದರೂ ಹೇಳ್ತಾರೆ. ಅದು ಹೋಗಿ ಹೋಗಿ ಹನುಮಂತ ದೇವರಿಗೆ ಸತ್ಕಾರ ಮಾಡುವ, ಅಭಿನಂದನೆ ಮಾಡುವ ಒಂದು ಕಾರ್ಯಕ್ರಮ. ಹನುಮ ನೀನೇ ಹಾರಬೇಕು, ಇನ್ಯಾರೂ ಸಮರ್ಥರಲ್ಲ ಅಂತ ಮನವಿಯನ್ನು ಸಲ್ಲಿಸಲಿಕ್ಕೆ ಹೋಗುವಂಥದ್ದು, ನಮ್ಮ ಕಾರ್ಯವನ್ನು ನಡೆಸಿಕೊಡು ಅಂತ ಕೇಳಲಿಕ್ಕೆ ಹೋಗುವಂತಹ ಒಂದು ಪ್ರಸಂಗ. ಈ ಪ್ರಸಂಗದಲ್ಲಿ ಹನುಮ ದೇವೇಂದ್ರ ವಜ್ರಾಯುಧದಿಂದ ಹೊಡೆದ, ನಿನ್ನ ಗಲ್ಲ ಮುರಿಯಿತಂತೆ, ಅದಕ್ಕೆ ನಿನಗೆ ಹನುಮಂತ ಅಂತ ಹೆಸರು ಅಂತ ತಮಾಷೆ ಮಾಡಿದರೆ ಹನುಮಂತ ದೇವರು ಹಾರಲಿಕ್ಕೆ ಸಾಧ್ಯನ? ನಮ್ಮ ಕೆಲಸ ಆಗಬೇಕಾದ್ರೆ ಹೊಗಳಬೇಕು, ಹೊಗಳುವ ಘಟ್ಟ ಇದು. ಹಾಗಾಗಿ ಹನುಮಾನ್ ದೇವೇಂದ್ರ ವಜ್ರಾಯುಧ ಹಾಕಿದ, ಭಂಗೇ ಪ್ರಸಕ್ತೇಪಿ ನ ಭಂಗ ಮಾಪ. ದೇವೇಂದ್ರ ವಜ್ರಾಯುಧ ಹಾಕಿದ, ಆದರೂ ಗಲ್ಲಕ್ಕೇನು ಆಗಲಿಲ್ಲ. ಆದ್ದರಿಂದ ನೀನು ಹನುಮಾನ್. ಎಷ್ಟು ಸುಂದರವಾದ ಗಲ್ಲ, ಎಷ್ಟು ಚೆನ್ನಾಗಿದೆ ನಿನ್ನ ಮೂತಿ, ಎಂತಹ ಹನುಮಂತ. ಅದಕ್ಕೇನೆ ಸುಂದರ ಮೂರ್ತಿ ಹನುಮ. ಅವರು ಸುಂದರವಾದ ಮೂರ್ತಿ. ಹನುಮನ ಬಾಲ ನೋಡಿದರೆ ಸುಂದರ, ಹನುಮನ ಕೈ ಯಾವಾಗಲೂ ಭಗವಂತನ ಮುಂದೆ ಮುಚ್ಚಿಕೊಂಡಿದೆ, ಅದು ಸುಂದರ. ಮೂತಿ ಅದು ತುಂಬ ಸುಂದರ, ಗಲ್ಲ ಸುಂದರ. ಎರಡು ಗಲ್ಲದಲ್ಲಿಯೂ ರಾಮದೇವರ ನಾಮವನ್ನು ಹೊತ್ತ ಮೂರ್ತಿ ಇದು. ಹಾಗಾಗಿ ಹನುಮ ಸುಂದರ. ಯಾಕೆ ಅಂತಂದರೆ ಅವನ ಗಲ್ಲನೇ ಸುಂದರ. ಅವನ ಸೌಂದರ್ಯವನ್ನು ಹಾಳು ಮಾಡಬೇಕು ಅಂತ ದೇವೇಂದ್ರ ವಜ್ರಾಯುಧ ಹಾಕಿದರೂ ವಜ್ರಾಯುಧಕ್ಕೆ ಪೆಟ್ಟಾಯಿತೆ ಹೊರತು ಹನುಮನ ಗಲ್ಲಕ್ಕಲ್ಲ. ಯಾಕೆ ಹೇಳ್ತಾರೆ ಅಂತಂದರೆ, ಹನುಮ ಸಮುದ್ರ ಹಾರಬೇಕು, ಹಾರಿ ಸೀತಾದೇವಿಯನ್ನು ಪತ್ತೆ ಹಚ್ಚಬೇಕು. ಅದು ರಾವಣನ ಊರಿನಲ್ಲಿ. ರಾವಣ ಅಂತಂದರೆ ಸುಸಜ್ಜಿತವಾದ ಸೇನೆ ಇರ್ತದೆ ಅವನ ಹತ್ರ, ರಾಕ್ಷಸರು ಇರ್ತಾರೆ, ರಾಕ್ಷಸರ ಮಾಯೆ ಇರ್ತದೆ, ಅದೆಲ್ಲವನ್ನೂ ಗೆಲ್ಲಬೇಕು. ಹಾಗಾಗಿ ಅಲ್ಲಿ ಹಾರುವಂಥದ್ದು, ಅಲ್ಲಿ ಬರುವ ವಿಘ್ನವನ್ನು ಮೆಟ್ಟಿ ನಿಲ್ಲುವಂಥದ್ದು. ಅದಕ್ಕೆ ನೀನೇ ಸಮರ್ಥ. ಎಂಥ ಸಾಮರ್ಥ್ಯ ನಿಂದು. ದೇವೇಂದ್ರನ ವಜ್ರಾಯುಧವೂ ಕೂಡ ನಿನ್ನ ಮೇಲೆ ಏನೂ ತೊಂದರೆ ಮಾಡಲಿಲ್ಲ. ಅಂದರೆ ನಿನ್ನ ತಾಕತ್ತಿಗೆ ಸಮಾನವಾದ ತಾಕತ್ತು ಇನ್ನೊಬ್ಬರಿಗಿಲ್ಲ, ನೀನೇ ಹಾರಬೇಕು ಅಂತ ಹೇಳಲಿಕ್ಕೆ ಈ ಮಾತನ್ನು ಹೇಳ್ತಾರೆ. ಅಂತಂದರೆ ದೇವೇಂದ್ರನ ವಜ್ರಾಯುಧ ಬಿದ್ದರೂ ನಿನ್ನ ಕೆನ್ನೆಗೇನೂ ಆಗಲಿಲ್ಲ.
ಹನುಮಾನ್ ಅಭವತ್, ಸುಂದರವಾದ ಹನು ಉಳ್ಳವನಾಗಿದ್ದಿ. ಹಾಗಾಗಿ ದೇವತೆಗಳಾಗಲಿ, ದೈತ್ಯರಾಗಲಿ, ರಾವಣಾದಿಗಳಾಗಲಿ ಯಾರೂ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನೇ ಒಬ್ಬ ಸಮರ್ಥ, ನೀನು ಹಾರಬೇಕು ಸಮುದ್ರ, ಸೀತಾದೇವಿಯನ್ನು ಪತ್ತೆ ಹಚ್ಚಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಜಾಂಬವಂತರು ಎಲ್ಲ ಕಪಿಗಳ ಪರವಾಗಿ ಹನುಮನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಈ ಕಪಿಗಳು ಅಂತಂದರೆ ಒಂದು ಸಾಮಾನ್ಯವಾದ ಜೀವರಾಶಿಗಳಲ್ಲ, ದೇವತೆಗಳೇ ಧರೆಗೆ ಇಳಿದು ಬಂದದ್ದು. ಗಜ, ಗವಾಕ್ಷ ಇದೆಲ್ಲ ಆ 51 ಮರುತುಗಳಲ್ಲಿ ಒಬ್ಬೊಬ್ಬರು. ಮೈಂದ ವಿವಿಧ ಅಂತಂದರೆ ಅಶ್ವಿನಿ ದೇವತೆಗಳು, ಸುಷೇಣ ಅಂದರೆ ವರುಣ, ಶನ್ನೋ ಮಿತ್ರಾಹ ಶಂ ವರುಣಾಹ, ನಾವು ದಿನಾ ಪ್ರಾರ್ಥನೆ ಮಾಡುವ ವರುಣ. ಜಾಂಬವಂತರು ಅಂತಂದರೆ ಯಮದೇವರು, ಬ್ರಹ್ಮದೇವರ ಆವೇಶ. ಹಾಗಾಗಿ ಎಲ್ಲ ದೇವತೆಗಳು ಇವರೆಲ್ಲ. ಹಾಗಾಗಿ ಈ ದೇವತೆಗಳ ದೌರ್ಬಲ್ಯ, ಹನುಮ ಅವರ ದೌರ್ಬಲ್ಯವನ್ನು ಮೀರಿ ನಿಂತವ, 100 ಯೋಜನೆ ಹಾರುವವ. ಅಂದರೆ ದೇವತೆಗಳಲ್ಲಿಯೂ ಕೂಡ ಉನ್ನತವಾದ ಜಾಗದಲ್ಲಿ ಇರುವಂತಹ ನೀನು ಹನುಮ, ನೀನು ಸಮರ್ಥ ಅಂತ ಜಾಂಬವಂತರು ಹನುಮಂತನ ಮುಂದೆ ಪ್ರಾರ್ಥನೆ ಪ್ರಸ್ತಾವವನ್ನು ಸಲ್ಲಿಸಿದರೆ, ಆಯಿತು ನಾನು ಹಾರ್ತೇನೆ ಅಂತ ಹಾರಲಿಲ್ಲ ಅಂತ. ನನ್ನನ್ನೆಲ್ಲಾದರೂ ವರ್ಣನೆ ಮಾಡಿದರೆ ನಿಮ್ಮಿಂದಲೇ ಆಗಬೇಕ್ರಿ, ಹೌದಾ ಮಾಡ್ತೇನೆ ಅಂತ ಹೋಗ್ತೇವೆ. ಹನುಮ ಹಾಗೆ ಹೋಗಲಿಲ್ಲ. ಪ್ರಾರ್ಥನೆಗೆ, ವರ್ಣನೆಗೆ, ಅಭಿನಂದನೆ, ಸನ್ಮಾನಕ್ಕೆ ತಲೆ ತೂಗಲಿಲ್ಲ. ರಾಮದೇವರಿಗೆ ಕೈ ಮುಗಿದ ಅಂತ ಹನುಮ, ನಮಸ್ಕಾರ ಮಾಡಿದ ಅಂತ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಸುಖಸಾರ ಮಹರ್ಣವಾಯ ನತ್ವಾ, ರಾಮನಿಗೆ ಪ್ರಣಾಮವನ್ನು ಮಾಡಿದ ಅಂತೆ ಹನುಮ. ಯಾವಾಗಲೂ ನಮಸ್ಕಾರ ಮಾಡಿಕೊಂಡಿರುವುದೇ ಹನುಮನ ಸ್ವಭಾವ. ನೀವು ನೋಡಿ ಹನುಮ ಹೇಗಿರ್ತಾನೆ ಅಂದರೆ ಕೈ ಮುಗಿದುಕೊಂಡಿರ್ತಾರೆ. ಹನುಮಂತ ದೇವರ ಸ್ವಭಾವ ಏನು ಅಂತಂದರೆ ಈ ಅಂಜಲಿ ಮುದ್ರೆ, ಕೈ ಮುಗಿತಾ ಇರುವಂಥದ್ದು ಹನುಮಂತ ದೇವರ ಲಕ್ಷಣ. ಅದು ಯಾವಾಗಲೂ ಪ್ರಣಾಮ, ಒಂದು ಕ್ಷಣ ಅಲ್ಲ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾತೇತಿ ನಮನ್ ಸಹ ರೇಮೆ. ನಮೋ ನಮ, ಅದರಲ್ಲಿಯೇ ರೇಮೆ. ರೇಮೆ ಅಂದರೆ ತೃಪ್ತಿ. ಹನುಮಂತ ದೇವರಿಗೆ ಯಾವುದರಲ್ಲಿ ತೃಪ್ತಿ ಅಂತಂದರೆ ನಮಸ್ಕಾರ ಮಾಡುವುದರಲ್ಲಿಯೇ ತೃಪ್ತಿ ಅಂತೆ. ನಮಗೂ ನಮಸ್ಕಾರದಲ್ಲಿ ತೃಪ್ತಿ. ಇದ್ದವರಿಗೆಲ್ಲ ನಮೋ 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 ನಮ ಅಂತ ಹೇಳ್ತೇವೆ. ದೇವರ ಹತ್ರ ಬಂದರೆ ಕೈ ಕಟ್ಟಿ ನಿಲ್ತೇವೆ ನಾವು. ಹನುಮ ಹಾಗೆ ಅಲ್ಲ, ಜನರು ಮುಂದೆ ಬಂದರೆ ಕೈ ಕಟ್ಟಿ ನಿಲ್ತಾನೆ, ದೇವರು ಬಂದರೆ ಕೈ ಮುಗಿದು ನಿಲ್ತಾನೆ. ಇದು ಹನುಮನ ಸಾಮರ್ಥ್ಯ. ಹಾಗಾಗಿ ನಿರಂತರ ನಮಸ್ಕಾರ ಅದು ಹನುಮಂತ ದೇವರ ಸಾಧನೆಯ ಪ್ರಮುಖವಾದ ಒಂದು ಅಂಗ. ಶಾಸ್ತ್ರದಲ್ಲಿ ಹೇಳ್ತಾರೆ, ಏಕೋಪಿ ಕೃಷ್ಣಸ್ಯ ಕೃತಪ್ರಣಾಮ ದಶಾಶ್ವಮೇಧಾವ ಭೃತೇನ ತುಲ್ಯ. ದೇವರಿಗೆ ಒಂದು ನಮಸ್ಕಾರ ಮಾಡಿದರೆ ದಶಾಶ್ವಮೇಧ ಯಾಗ ಮಾಡಿದ ಪುಣ್ಯ ಅಂತ. ಏಕೋಪಿ ಕೃಷ್ಣಸ್ಯ ಕೃತಪ್ರಣಾಮ ದಶಾಶ್ವಮೇಧಾವ ಭೃತೇನ ತುಲ್ಯ. 10 ಅಶ್ವಮೇಧ ಯಾಗಗಳನ್ನು ಮಾಡಿ 10 ಅವಭೃತ ಸ್ನಾನ ಮಾಡಿದರೆ ಅದೇನು ಪುಣ್ಯ ದೇವರಿಗೆ ಒಂದು ನಮಸ್ಕಾರ ಮಾಡಿದರೆ ಸಿಗ್ತದೆ ಅಂತ. ಎಷ್ಟು ಸುಲಭ ನೋಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಹೋಮ ಮಾಡಬೇಕಾದ್ರೆ ಎಷ್ಟೊಂದು ಖರ್ಚಿದೆ. ಖರ್ಚು ಇಲ್ಲದೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗುವ ವಿಧಾನ ಅಂತಂದರೆ ದೇವರಿಗೆ ನಮಸ್ಕಾರ. ಮುಂದುವರಿಸಿ ಹೇಳ್ತಾರೆ, ದಶಾಶ್ವಮೇಧಿ ಪುನರೇತಿ ಜನ್ಮ. ಆ 10 ಅಶ್ವಮೇಧ ಯಾಗ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ದೇವರಿಗೆ ನಮಸ್ಕಾರ ಮಾಡಿದರೆ ವಾಪಸ್ ಈ ಭೂಮಿಗೆ ಬರುವುದಿಲ್ಲ. ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಪುನಃ ಭೂಮಿಗೆ ಬರುವುದಿಲ್ಲ. ಅಂದರೆ ಕೃಷ್ಣನಿಗೆ ಪ್ರಣಾಮ ಮಾಡಿದರೆ, ದೇವರಿಗೆ ನಮಸ್ಕಾರ ಮಾಡಿದರೆ ನಾವು ಎತ್ತರ 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 ನಾವು ಹೋಗ್ತೇವೆ. ದಶಾಶ್ವಮೇಧಕ್ಕಿಂತಲೂ ಮಿಗಿಲಾದ ಪುಣ್ಯ ನಮಸ್ಕಾರಕ್ಕೆ. ಎಷ್ಟು ಸುಲಭ ನೋಡಿ. ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗಿದರೆ ಅದು ಯಾಗ ಮಾಡಿದಷ್ಟು ಪುಣ್ಯ. ನಮಸ್ಕಾರ ಮಾಡಿದರೆ ಯಾಗ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಅಂತ ಕೈ ಮುಗಿಬೇಕು, ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ಮಾಡಿದರೆ ಹೋಮ ಮಾಡಿದ್ದಕ್ಕಿಂತ ಅಷ್ಟು ಪುಣ್ಯ. ಯಾಕೆ ಗೊತ್ತಾ? ಹೋಮದಲ್ಲಿ ಏನಿದೆ? ಇದನ್ನು ಮಮ, ಇದು ನಂದಲ್ಲ ಅಂತ ತುಪ್ಪ ಹಾಕ್ತೇವೆ. ಇದನ್ನು ಮಮ ಅಂತ ಸಮಿದೆ ಹಾಕ್ತೇವೆ. ಇದನ್ನು ಮಮ ಎಲ್ಲ ದ್ರವ್ಯಗಳನ್ನು ಹೋಮಕ್ಕೆ ಹಾಕ್ತೇವೆ.
ನಮಸ್ಕಾರ ಮಾಡ್ತೇವೆ. ಇದನ್ನು ನಮ್ಮ ಈ ದೇಹನೇ ನಂದಲ್ಲ, ಇದು ನನ್ನ ಮನಸ್ಸೇ ನಂದಲ್ಲ, ಎಲ್ಲವೂ ನಿಂದು. ಯಾವುದಕ್ಕೆ ಪುಣ್ಯ ಜಾಸ್ತಿ ಹೇಳಿ? ಅಲ್ಲಿ ತುಪ್ಪ ನಂದಲ್ಲ, ಸಮಿದೆ ನಂದಲ್ಲ, ಅದು ನಿಂದು. ಕಟ್ಟಿಗೆ ನಂದಲ್ಲ, ನಿಂದು. ಅಷ್ಟೇ ಹೋಮ ಮಾಡಿದರೆ, ದೇವರಿಗೆ ನಮಸ್ಕಾರ ಮಾಡಿದರೆ ಯಾವುದೂ ನಂದಲ್ಲ, ಎಲ್ಲವೂ ನಿಂದು ಅಂತ ಹೇಳೋದು ಅದು ಎಷ್ಟು ಪುಣ್ಯ ನೋಡಿ. ತಕ್ಕಡಿಯಲ್ಲಿಟ್ಟು ನೋಡಿದರೆ ಹೋಮಕ್ಕಿಂತ ಹೆಚ್ಚಿನ ಅನುಸಂಧಾನ ಪ್ರಣಾಮದಲ್ಲಿ. ಕೆಲವು ಸಲ ಆಗುತ್ತೆ ನಮಗೆ, ಒಂದು 108 ಪ್ರದಕ್ಷಿಣೆ ಬರಬೇಕು ಅಂತ, ದೇವರೇ ಇನ್ನೂ ಮುಗಿಲಿಲ್ಲ, ಇನ್ನೂ ಮುಗಿಲಿಲ್ಲ, ಇನ್ನೂ ಮುಗಿಲಿಲ್ಲ, 10 ಆಯ್ತಷ್ಟೇ, 11 ಅಂತ. ಹಾಗಾಗಬಾರದು. ಅನುಸಂಧಾನದಿಂದ ಪ್ರೀತಿಯಿಂದ ಮಾಡಿದ ನಮಸ್ಕಾರ ದೇವರು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತ. ಹನುಮ ನಮಸ್ಕಾರಕ್ಕೆ ಪ್ರಿಯನಾದವ, ದೇವರಿಗೆ ನಮಸ್ಕಾರ ಮಾಡಿ. ಅದಕ್ಕೆ ಸುಂದರ, ಒಳಗಿಂದಲೂ ಸುಂದರ. ಯಾಕೆಂತಂದರೆ ಯಾವಾಗಲೂ ಭಗವತ್ಪರ ಅವರು. ಪ್ರಪಂಚದ ಬಗ್ಗೆ ಆಸಕ್ತಿ, ವ್ಯಾಮೋಹನೇ ಇಲ್ಲ. ಇದೇ ಸೌಂದರ್ಯ ಅಂದರೆ ಅದೇ. ಎಲ್ಲ ಪ್ರಪಂಚವನ್ನೇ ಅದು ಬೇಕು ಇದು ಬೇಕು ಅಂತ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಇದು ವಿರೂಪ, ಕುರೂಪ. ಇದು ಯಾವುದೂ ಬೇಡ ಅನ್ನುವಂಥದ್ದು, ಅದು ಒಳಗಿನ ಸಂಪತ್ತು, ಅದೇ ಸೌಂದರ್ಯ. ಹಾಗಾಗಿ ಈ ಸುಂದರಕಾಂಡದ ಸಾರ ಇದು. ಅಲ್ಲಿ ಜಾಂಬವಂತರೇ ನಾನು ಬರ್ತೇನೆ ನಮಸ್ಕಾರ ಮಾಡಲಿಲ್ಲ, ಇದ್ದವರಿಗೆಲ್ಲ ನಮಸ್ಕಾರ ಮಾಡಲಿಲ್ಲ. ಅಪ್ಪ ಸುಷೇಣ ನಮಸ್ಕಾರ, ದೇವರ ಹತ್ರ ಪ್ರಾರ್ಥನೆ ಮಾಡು, ಹಾರ್ತೇನೆ ಹೇಳಲಿಲ್ಲ. ಮತ್ತೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ, ದೇವರಿಗೆ ನಮಸ್ಕಾರ ಮಾಡಿದ. ಸ್ವಾಮಿ ನಿನಗೆ ನಮಸ್ಕಾರ ಅಂತ. ಯಾಕೆ ಅಂತಂದರೆ ಬಲವೀರ್ಯ ಮಹರ್ಣವಾಯ ಸುಖಸಾರ ಮಹರ್ಣವಾಯ ಅಂತ. ದೇವರು ಅಂತಂದರೆ ಒಂದು ಸಮುದ್ರ ಅಂತ ಹನುಮನ ಚಿಂತನೆ. ಏನು ಸಮುದ್ರ? ಗುಣಗಳ ಸಮುದ್ರ. ಹನುಮ ಈ ಸಮುದ್ರ ಹಾರಬೇಕಾಗಿದ್ದರೆ ಆ ಸಮುದ್ರವನ್ನು ನಮಸ್ಕಾರ ಮಾಡಿದ ಅಂತೆ. ಗುಣಸಾಗರನನ್ನು ನಮಸ್ಕಾರ ಮಾಡಿದ. ಸ್ವಾಮಿ ನೀನು ಗುಣಸಾಗರ, ಈ ಸಮುದ್ರವನ್ನು ನಾನು ಹಾರ್ತಾ ಇದ್ದೇನೆ, ನಿನ್ನ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿದ ಅಂತೆ. ವಾಸುದೇವನ ಗುಣಸಮುದ್ರದೊಳು ಈಸಬಲ್ಲ ಭವಸಮುದ್ರವನ್ನು ಅನಾಯಾಸದಿಂದ ದಾಟುವ ಅಂತ ದಾಸರು ಹೇಳ್ತಾರೆ. ಭಗವಂತನ ಗುಣಸಮುದ್ರಗಳನ್ನು ನಾವು ದಾಟಿದರೆ, ಅನುಸಂಧಾನ ಮಾಡಿದರೆ ಲೋಕದ ಸಮಸ್ಯೆಯ ಸಮುದ್ರ ಅನಾಯಾಸವಾಗಿ ದಾಟಬಹುದು. ಹನುಮಂತ ದೇವರು 100 ಯೋಜನದ ಸಮುದ್ರ ಹಾರಬೇಕಾದರೆ ಗುಣಸಾಗರನಾದ ಭಗವಂತನಿಗೆ ಪ್ರಣಾಮ ಮಾಡಿದ್ದಾರೆ. ಬೆಳಗ್ಗೆ ಎದ್ದ ಕೂಡಲೇ ಭಗವಂತನಿಗೆ ಪ್ರಣಾಮ ಮಾಡಬೇಕು. ಇಡೀ ದಿನ ಸ್ವಾಮಿ ನಿನ್ನ ಸೇವೆಗೆ ಈ ದೇಹವನ್ನು ದುಡಿಸಿಕೊಳ್ಳುವ ಹಾಗೆ ಮಾಡು ಅಂತ ಪ್ರಾರ್ಥನೆ ಮಾಡಿದರೆ, ನಮಸ್ಕಾರ ಮಾಡಿದರೆ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ ಭಗವಂತ ನಮಗೆ ಕೊಡ್ತಾನೆ. ಹನುಮ ದೇವರಿಗೆ ನಮಸ್ಕಾರ ಮಾಡಿದ, ರಾಮದೇವರಿಗೆ ನಮಸ್ಕಾರ ಮಾಡಿದ. ಯಾವಾಗಲೂ ನಮಸ್ಕಾರ ಮಾಡುವ ಹನುಮ ಸಮುದ್ರ ಹಾರುವುದಕ್ಕಿಂತ ಮುಂಚೆ ನಮಸ್ಕಾರ ಮಾಡಿದ. ರಾಮಾಯಣ ಇಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ನತ್ವ ಲಿಲಂಗ ಇಶುಹು. ಲಿಲಂಗ ಇಶು ಅಂದರೆ ಹಾರಬೇಕು ಅಂತ ಇಚ್ಛೆ ಮಾಡಿದ್ರಂತೆ ಹನುಮಂತದೇವರು. ಯಾವಾಗ ಜಾಂಬವಂತ ಹೇಳಿದ, ಹನುಮ ನೀನು ಹಾರಬೇಕು ಸಮುದ್ರ, ತಕ್ಷಣ ಹಾರುವ ಇಚ್ಛೆ ಮಾಡಲಿಲ್ಲ. ಯಾವಾಗ ಮಾಡಿದ? ದೇವರಿಗೆ ನಮಸ್ಕಾರ ಮಾಡಿ ಹಾರುವ ಸಂಕಲ್ಪ ಮಾಡಿದ. ನತ್ವ ಲಿಲಂಗ ಇಶುಹು, ನಮಸ್ಕಾರ ಮಾಡಿ ಹಾರುವ ಸಂಕಲ್ಪ ಮಾಡಿದ. ಯಾರಾದರೂ ಅಲ್ಲಿ ಹೋಗಿ ಬಾ ಅಂತ ಹೇಳಿದ ಕೂಡಲೇ ಅಂತ ಇಚ್ಛೆ ಮಾಡಿ ಹೋಗುವುದಲ್ಲ. ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಇಚ್ಛೆ ಪಟ್ಟು ಮತ್ತೆ ಹೋಗಬೇಕಂತೆ. ಇಚ್ಛೆ ಮಾಡಬೇಕಾದರೂ ಕೂಡ ದೇವರಿಗೆ ಪ್ರಣಾಮ ಮಾಡಿದ. ಏನಾದರೂ ಒಂದು ಬೇಕು ಅಂತ ನಾವು ಸಂಕಲ್ಪ ಮಾಡೋದಾದರೆ ಮೊದಲು ದೇವರಿಗೆ ಸಂಕಲ್ಪ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ, ಆಮೇಲೆ ಸಂಕಲ್ಪ ಮಾಡಿ ಆ ಸಂಕಲ್ಪಿತವಾದ ಕಾರ್ಯ ಅದು ಸುಲಲಿತವಾಗಿ ಮಾಡಲಿಕ್ಕಾಗುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅಂತ ಹೊರಡ್ತೇವೆ, ಆಗುವುದಿಲ್ಲ, ಮತ್ತೆ ದೇವರಿಗೆ ಕೈ ಮುಗಿಲಿಕ್ಕೆ ಬರೋದು. ಹಾಗಾಗಬಾರ್ದು. ಆ ಕೆಲಸ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆನೇ ದೇವರಿಗೆ, ಗುರುಗಳಿಗೆ, ಹಿರಿಯರಿಗೆ ನಮಸ್ಕಾರ ಮಾಡಿ ಹೋದರೆ ಆ ಕೆಲಸ ಸಕ್ಸಸ್ ಆಗುತ್ತೆ. ದೇವರಿಗೆ ಪ್ರಣಾಮ ಮಾಡಿ, ದೇವರಿಗೆ ಜವಾಬ್ದಾರಿ ಕೊಟ್ಟು, ದೇವರೇ ಈ ಕೆಲಸ ಮಾಡಿಸು ಅಂತ ನಾವು ಮುಂದುವರಿದರೆ ದೇವರು ಈ ಕಾರ್ಯವನ್ನು ಸುಲಲಿತವಾಗಿ ನಮ್ಮಿಂದ ನಡೆಸ್ತಾರೆ. ಇದಕ್ಕೆ ಹನುಮ ಒಂದು ಒಳ್ಳೆಯ ಉದಾಹರಣೆ. ಹನುಮಂತ ದೇವರು ಅರ್ಣವಂ ಉತ್ಪಪಾತ, ಸಮುದ್ರ ಹಾರಬೇಕು. ಸಮುದ್ರ ಹಾರಬೇಕಾದ್ರೆ
ಅದು ಎಷ್ಟೊಂದು ವಿಘ್ನಗಳು. ಮೊದಲೇ ಹೇಳಿದರು ಜಾಂಬವಂತರು, ಹಾರುವುದು ಮುಖ್ಯ ಅಲ್ಲ, ಹಾರಿದ ಮೇಲೆ ವಿಘ್ನ ಇದೆ ಅಂತ. ಹಾರ್ತಾ ಇರುವಾಗ ವಿಘ್ನಗಳಿವೆ ಅಂತ. ಒಬ್ಬ ಸಾಧಕ ಸಾಧನೆ ಮಾಡಲಿಕ್ಕೆ ಹೊರಟರೆ ಅದೆಷ್ಟು ವಿಘ್ನಗಳು ಅನ್ನೋದಕ್ಕೆ ಹನುಮ ಉದಾಹರಣೆ. ಹನುಮ ಬ್ರಹ್ಮಚಾರಿ, ಸ್ವಾರ್ಥ ಇಲ್ಲ ಅದರಲ್ಲಿ. ಇದು ದೇವ ಕಾರ್ಯ, ಭಗವಂತನ ಪ್ರೀತಿಗೋಸ್ಕರ ಮಾಡುವುದು, ದೇವತೆಗಳ ಕಾರ್ಯ. ಯಾಕೆಂದರೆ ಸೀತೆ ಪತ್ತೆ ಹಚ್ಚುವ ನೆಪದಲ್ಲಿ ರಾವಣಾದಿಗಳ ಸಂಹಾರ ಆಗುತ್ತೆ. ಯಾರಿಗೋಸ್ಕರ? ದೇವತೆಗಳಿಗೆ ಪ್ರಯೋಜನ. ರಾವಣ ದೇವಲೋಕವನ್ನು ಪೂರ್ತಿ ಅಟ್ಯಾಕ್ ಮಾಡಿದ್ದಾನೆ, ಅವನ ಕೈಯಲ್ಲಿದೆ. ದೇವತೆಗಳಿಗೆ ಆಸನ ಇಲ್ಲ, ಅವರಿಗೆ ಪೋಸ್ಟ್ ಇಲ್ಲ. ಸಿಗಬೇಕಾದ್ರೆ ರಾವಣ ಸಾಯಬೇಕು. ರಾವಣ ಸಾಯಬೇಕಾದ್ರೆ ಹನುಮ ಲಂಕೆಗೆ ಹಾರಿ ರಾಮದೇವರನ್ನು ಕರ್ಕೊಂಡು ಹೋಗಿ ಯುದ್ಧ ಆಗಬೇಕು. ಹಾಗಾಗಿ ದೇವ ಕಾರ್ಯ ಹೊರತು ಹನುಮನ ಸ್ವಾರ್ಥ ಇಲ್ಲ ಇದರಲ್ಲಿ. ಆದರೆ ಅದೆಷ್ಟು ವಿಘ್ನಗಳು, ದೇವತೆಗಳೂ ವಿಘ್ನ ಮಾಡ್ತಾರೆ ಅಂತೆ. ಎಲ್ಲ ವಿಘ್ನಗಳು, ಎಷ್ಟೆಲ್ಲ ವಿಘ್ನಗಳು ಒಬ್ಬ ಸಾಧಕನಿಗೆ ಅಂತಂದರೆ, ಒಂದು ಮಣ್ಣಿನ ವಿಘ್ನ, ಒಂದು ಹೆಣ್ಣಿನ ವಿಘ್ನ, ಒಂದು ಹೊನ್ನಿನ ವಿಘ್ನ, ಇಷ್ಟೆಲ್ಲ ವಿಘ್ನಗಳು ಬರ್ತವೆ ಅಂತ. ಒಬ್ಬ ಸಾಧನೆ ಮಾಡಬೇಕು ಅಂತ ಹೊರಟ್ರೆ, ರೀ ಒಂದು ಜಮೀನಿದೆ ಬೇಕಾ ನಿಮಗೆ? ತಲೆ ಕೆಡಿಸಿಕೊಳ್ತಾನೆ. ಅಯ್ಯೋ ಜಮೀನು ಬೇಕು ನನಗೆ, ಅದಕ್ಕೆ ಲೋನು, ಅಯ್ಯೋ ಏನು ಕಷ್ಟಪಡ್ತಾನೆ. ಇಲ್ಲಿ ಜಪ ಗಿಪ ತಪಸ್ಸು ಎಲ್ಲ ಪಸ್ ಹೋಗಿಬಿಡ್ತಾನೆ. ಒಂದು ಹೆಣ್ಣು ಬಂತು, ಹೆಣ್ಣಿನ ಬೆನ್ನ ಹಿಂದೆ ಹೋಗಿಬಿಡ್ತಾನೆ, ಮುಗಿದೇ ಹೋಯಿತು ಇಲ್ಲಿ. ಅಥವಾ ಬಂಗಾರ ಸಿಕ್ಕಿತು, ಗಗನಕ್ಕೆ ಏರಿದೆ ಬೆಲೆ, ಅಯ್ಯೋ ಬಂಗಾರ ಸಿಗುತ್ತೆ ಅಂತ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಹೋಗಿ ಒದ್ದಾಡ್ತಾ ಇರ್ತಾನೆ. ಸಾಧಕ ಸೋಲಿಕ್ಕೆ ಕಾರಣವಾದ ವಿಘ್ನಗಳು ಒಂದು ಮಣ್ಣು, ಒಂದು ಹೊನ್ನು, ಒಂದು ಹೆಣ್ಣು. ಇಷ್ಟು ವಿಘ್ನಗಳು ಕೂಡ ಹನುಮನಿಗೆ ಮುಂದೆ ಬಂತು. ಆ ವಿಘ್ನಗಳನ್ನು ಮೆಟ್ಟಿ ನಿಂತು ಹನುಮ ಹೇಗೆ ಮುಂದೆ ಸಾಗಿದ, ಈ ಕಥೆಯನ್ನು ರಾಮಾಯಣದ ಈ ಸುಂದರಕಾಂಡದಲ್ಲಿ ಹೇಳ್ತಾರೆ. ಎಲ್ಲ ವಿಘ್ನಗಳೂ ಹನುಮನಿಗೆ ಬಂತು. ಇದು ಎಲ್ಲ ಆಸೆಗಳು ಅವನ ಕಣ್ಣ ಮುಂದೆ ಬಂತು. ಮಣ್ಣಿನ ವಿಘ್ನ, ಒಂದು ಮೈನಾಕ ಪರ್ವತ ಬಂತು. ಆ ಕಥೆ ನಾಳೆ ಹೇಳ್ತೇನೆ, ಇದು ವಿವರಣೆ. ಮೈನಾಕ ಮೇಲಕ್ಕೆ ಬಂತು, ಮಣ್ಣು ಬಂತು, ಇಲ್ಲೇ ಇರು ಅಂತ ಹೇಳಿತು. ಆಗುವುದಿಲ್ಲ ಅಂತ ಹೇಳಿ ಮುಂದೆ ಹೋದ. ಇದೊಂದು ಪರೀಕ್ಷೆ ನೋಡಿ. ನಾನು ಮಣ್ಣು ಕೊಡ್ತೇನೆ, ಜಾಗ ಕೊಡ್ತೇನೆ, ಭೂಮಿ ಕೊಡ್ತೇನೆ, ಮನೆ ಕೊಡ್ತೇನೆ ಅಂತಂದರೆ ಎಲ್ಲವನ್ನು ಬಿಟ್ಟು ಕೊಡ್ತಾನೆ ನೋಡಿ. ಹನುಮನು ಕೂಡ ಅಯ್ಯೋ ಈ ಜಾಗ ಸಿಕ್ಕಿತು, ಆರಾಮವಾಗಿ ಅಲ್ಲಿ ಕೂತಿದ್ರೆ ರಾಮದೇವರ ಕೆಲಸ ಅಲ್ಲೇ ಬಿಡ್ತಿತ್ತು. ಮಾಡಲಿಲ್ಲ ಅವನು, ಆ ವಿಘ್ನಕ್ಕೆ ಬಾಯಿ ಬಿಡಲಿಲ್ಲ, ಮುಂದೆ ಹೋದ. ಮುಂದೆ ಹೋದಿರೋದು ಹೆಣ್ಣು ಸಿಮ್ಮಿಕೆ ಅಥವಾ ಸೊರಸೆ, ಹೆಣ್ಮಕ್ಕಳು ಗಂಟು ಬಿದ್ದರು. ಲಂಕಿಣಿ, ಎಷ್ಟು ಜನ ಹೆಣ್ಮಕ್ಕಳು, ಒಂದು ಬ್ರಹ್ಮಚಾರಿಗೆ ಅಂಟಿಕೊಂಡ ಎಷ್ಟೊಂದು ವಿಘ್ನಗಳು. ಅದನ್ನು ಮೆಟ್ಟಿ ನಿಂತು ಮುಂದೆ ಹೋಗಬೇಕು. ಮುಂದೆ ಹೋದರೆ ಲಂಕೆ. ಲಂಕೆ ಏನದು? ಲಂಕೆ ಅಂತಂದರೆ ಅಪಿ ಸ್ವರ್ಣಮಯೀ ಲಂಕ, ಬಂಗಾರದ ಲಂಕೆ. ಅದೆಲ್ಲ ಬಂಗಾರದ ಲಂಕೆ ಗಂಟು ಬಿತ್ತು. ಆದರೆ ಅದಕ್ಕೂ ಬಾಯಿ ಬಿಡಲಿಲ್ಲ. ಹೆಣ್ಣು ಹೊನ್ನು ಮಣ್ಣು ಅದನ್ನು ಮೀರಿ ನಿಂತ ಸಾಧನೆ ಅದು ಹನುಮನ ಸಾಧನೆ ಅಂತ ರಾಮಾಯಣ ಸುಂದರಕಾಂಡದಲ್ಲಿ ಹೇಳುತ್ತೆ. ಅದಕ್ಕೆ ಹನುಮಂತೇವರನ್ನು ನಾವು ಸುಂದರ ಅಂತ ನಾವು ಹೇಳೋದು. ಹನುಮ ಸುಂದರ ಯಾಕೆ ಅಂತಂದರೆ ಒಳಗೆ ಲೌಕಿಕ ಆಸೆ ಇಲ್ಲ, ಆ ಮಣ್ಣಿನ ಆಸೆ ಇಲ್ಲ, ಹೆಣ್ಣಿನ ಆಸೆ ಇಲ್ಲ, ಹೊನ್ನಿನ ಆಸೆ ಇಲ್ಲ. ಹಾಗಾಗಿ ಸುಂದರ. ಮನಸ್ಸಲ್ಲಿ ಎಲ್ಲ ಬೇಕು ಅಂತ ಆಸೆ, ಅದೇನು ಸೌಂದರ್ಯ? ಸಾಧನೆಗೆ ಬೇಕಾದ ಸೌಂದರ್ಯ ಅಂದರೆ ಬೇಡ ಅಂತ ಹೇಳುವುದು ಅದು ಸೌಂದರ್ಯ ಹೊರತು ಬೇಕು ಅಂತ ಹೇಳುವುದು ಸೌಂದರ್ಯ ಅಲ್ಲ. ಹನುಮನಲ್ಲಿರುವುದು ಅದು. ಹಾಗಾಗಿ ಎಲ್ಲ ವಿಘ್ನಗಳನ್ನು ಮೆಟ್ಟಿ ನಿಂತು ಹನುಮಂತ ದೇವರು ಸಮುದ್ರವನ್ನು ಹಾರಿದರು. ಮೊದಲನೇ ವಿಘ್ನನೇ ಮಣ್ಣಿನ ವಿಘ್ನ. ಅದನ್ನು ಗೆದ್ದು, ಹೆಣ್ಣಿನ ವಿಘ್ನವನ್ನು ಗೆದ್ದು, ಹೊನ್ನಿನ ವಿಘ್ನವನ್ನು ಗೆದ್ದು ಸೀತಾದೇವಿಯನ್ನು ನೋಡಿ ಆ ಗುರುತನ್ನು ರಾಮದೇವರಿಗೆ ಒಪ್ಪಿಸಿದ ಸಾಧಕನ ಸೌಂದರ್ಯವನ್ನು ವರ್ಣನೆ ಮಾಡುವುದೇ ಈ ಸುಂದರಕಾಂಡದ ಸಾರ ಸರ್ವಸ್ವ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು.